ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ. ಯಾರಿಗೆಲ್ಲ ತುಂಬಾನೇ ಬೆನ್ನು ನೋವಿದೆ, ಬಗ್ಗೆ ಮನೆ ವರ್ಷಕ್ಕೆ ಆಗಲ್ಲ ಅಂತಾರೋ ಅವ್ರಿಗೋಸ್ಕರ ಈ ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ. ನೋಡಿ, ಇದನ್ನ ಮಾಡಿದ್ದೆ ಆದ್ರೆ ನೀವು ತುಂಬಾನೇ ಸುಲಭವಾಗಿ ಮನೆ ಒರೆಸ್ಬೋದು. ಅದಕ್ಕೆ ಬಾಟಲ್ ತಗೊಂಡಿದ್ದೀನಿ. ಬಾಟಲ್ಗೆ ಎರಡು ಕಡೆ ಹೋಲ್ ಮಾಡಿಬಿಟ್ಟು ಈ ರೀತಿ ಕಂಬಿ ಅಥವಾ ಒಂದು ಕೋಲ್ ಆಗ್ಬೋದು, ಏನಾದ್ರೂ ಪರವಾಗಿಲ್ಲ, ಅದ್ರ ಒಳಗೆ ಈ ರೀತಿ ಸೇರಿಸ್ಕೊಳೋದಕ್ಕೆ ನೀವು ಈ ರೀತಿ ಒಂದು ಎರಡು ಹೋಲ್ನ ಮಾಡ್ಕೊಂಬಿಡಿ. ಮಾಡ್ಬಿಟ್ಟು ಆ ಕಂಬಿನ ಒಳಗಡೆಯಿಂದ ಸೇರಿಸ್ಬಿಟ್ಟು ಈ ಸೈಡ್ ಇಂದ ನಾನು ಗಂಟು ಹಾಕೊಳ್ತಾ ಇದೀನಿ. ಯಾಕಂದ್ರೆ ಆ ಬಾಟಲ್ ಈ ಸೈಡ್ಗೆ ಬಂದ್ಬಿಡ್ತೀರಾ. ನೋಡಿ, ನಾನು ಟೈಟ್ ಆಗಿ ಒಂದು ಗಂಟು ಹಾಕೊಳ್ತೀನಿ ಅಲ್ಲಿ. ಅದೇ ತರ ಹಾಕಿದ್ದಾದ್ಮೇಲೆ ಅದು ಟೈಟ್ ಆಗಿ ಕುತ್ಕೊಂಡಿರುತ್ತೆ, ಅದು ಹೊರಗೆ ಬಂದ್ಬಿಡೋದಿಲ್ಲ. ಅದಾದ್ಮೇಲೆ ನೋಡಿ, ಯಾವ್ದಾದ್ರು ಒಂದು ಹಳೆ ಟಿ ಶರ್ಟ್ ನ ತಗೊಳ್ಳಿ. ನೀವು ಆ ಟಿ ಶರ್ಟ್ ನ ಇದ್ರೊಳಗೆ ಸೇರಿಸ್ಕೊಬೇಕಾಗತ್ತೆ ಫ್ರೆಂಡ್ಸ್. ಬಾಟಲ್ ಇದೆಲ್ಲ, ಬಾಟಲ್ ಒಳಗಡೆ ಈ ರೀತಿ ಸೇರಿಸ್ಕೊಳ್ತಾ ಇದೀನಿ. ನೀವು ಸಹ ಅಷ್ಟೇ ಸೇಮ್ ಬಾಟಲ್ ಒಳಗೆ ಸೇರಿಸ್ಬಿಟ್ಟು ಆ ಮೇಲೆ ಭಾಗ ಇದೆ ಅಲ್ವಾ, ಮೇಲೆ ಭಾಗಕ್ಕೆ ನೀವು ಮತ್ತೆ ಅಲ್ಲಿ ಒಂದು ದಾರ ಅಥವಾ ಏನಾದ್ರು ತಗೊಂಡು ನೀವು ಅಲ್ಲಿ ಟೈಟ್ ಆಗಿ ಒಂದು ಗಂಟನ್ನ ಹಾಕೊಬೇಕಾಗತ್ತೆ. ಅದು ಓಪನ್ ಆಗ್ದಿರಾ ನೋಡಿ, ಅಲ್ಲೊಂದು ಗಂಟು ಹಾಕೊಂಡ್ರೆ ಸಾಕು. ಅದಾದ್ಮೇಲೆ ನೀವೇ ನೋಡ್ಬೋದು, ಗಂಟು ಹಾಕಿದೀನಿ. ಹಾಕಿದ್ದಾದ್ಮೇಲೆ ಇದನ್ನ ತುಂಬಾ ಸುಲಭವಾಗಿ ನೀವು ಒರೆಸೋದಕ್ಕೆಲ್ಲ ಬಳಸ್ಬೋದು. ಎಲ್ಲೇ ಧೂಳಿರ್ಲಿ, ಏನೇ ಇರ್ಲಿ, ಗೂಡಿರ್ಲಿ, ಏನಿದ್ರು ತುಂಬಾ ಕ್ಲೀನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ನೋಡಿ, ನೀವು ಈ ರೀತಿ ಒಂದು ಫ್ಯಾನ್ ಸಹ ಕ್ಲೀನ್ ಮಾಡ್ಕೊಬಹುದು. ಆ ಬಟ್ಟೆನ ಬೇಕಾದ್ರೆ ನೀವು ತೇವ ಮಾಡ್ಕೊಂಡ್ಬಿಟ್ಟು ಈ ರೀತಿ ಫ್ಯಾನ್ ಸಹ ನೀವು ಕ್ಲೀನ್ ಮಾಡ್ಕೋಬಹುದು. ನೋಡಿ, ಬಟ್ಟೆನ ಮೇಲೆ ಸಹ ಈ ರೀತಿ ಹಾಕ್ಬಿಟ್ಟು ಮೇಲಿರೋ ಧೂಳು ಸಹ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ಬೋದು ಯಾವ ರೀತಿ ಧೂಳೆಲ್ಲ ಬಂದಿದೆ ಅಂತ. ಈ ರೀತಿ ನೀವು ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮ್ಮ ಮನೆಯಲ್ಲಿ ಧೂಳು ಇರ್ಬೋದು ಅಥವಾ ಮನೆ ಒರ್ಸಕ್ಕಾಗ್ಬೋದು, ಏನಕ್ಕೆ ಬೇಕಾದ್ರೂ ಇದನ್ನ ಬಳಸ್ಬೋದು. ಅದೇ ತರ ಇನ್ನೂ ಒಂದು ಮಾಪ್ನ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಹಳೆ ಟಿ ಶರ್ಟ್ ಎಲ್ಲ ಬಿಸಾಡ್ತಿರ್ತೀರಾ, ಖಂಡಿತ ಅದನ್ನ ಬಿಸಾಡಬೇಡಿ, ಅದು ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ. ನೋಡಿ, ಬಾಟಲ್ಗೆ ಈ ರೀತಿ ಹೋಲ್ಸ್ನ ಮಾಡ್ಕೊಂಬಿಡಿ. ನೋಡಿ, ಚಿಕ್ಕ ಚಿಕ್ಕದಾಗಿ ಪಕ್ಕ ಪಕ್ಕನೆ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬನಿಯನ್ ಟಿ ಶರ್ಟ್ ಅಥವಾ ಈ ರೀತಿ ಯಾವ್ದಾದ್ರು ಲೆಗಿನ್ಸ್ ಇತ್ತು ಅಂದ್ರೆ ಹಳೇದು, ಅದನ್ನ ಖಂಡಿತ ಬಿಸಾಡಬೇಡಿ. ಅದನ್ನ ಈ ರೀತಿ ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನೋ ಆ ರೀತಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೀವು ಕಟ್ ಮಾಡ್ಕೊಬೋದು. ನೋಡಿ, ನಾನು ಅದು ನಾವು ಕೆಳಗಡೆ ಭಾಗ ಮಾತ್ರ ನಮ್ಮ ಪ್ಯಾಂಟ್ ಕಟ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಉದ್ದುದ್ದ ಕಟ್ ಮಾಡ್ಬೇಕಾಗತ್ತೆ. ನೀವು ಮತ್ತೆ ಕಟ್ ಮಾಡಿದ್ದಾದ್ಮೇಲೆ ನೋಡಿ, ಈ ರೀತಿ ಉದ್ದಕ್ಕೆ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನ ಓಪನ್ ಮಾಡ್ಕೊಂಬಿಡಿ. ಓಪನ್ ಮಾಡಿಬಿಟ್ಟು ನೋಡಿ, ಈ ರೀತಿ ಮಡ್ಚ್ಕೊಂಬಿಡಿ. ಮೇಲಕ್ಕೆ ನೀವು ಈ ರೀತಿ ಮಡ್ಚ್ಬಿಟ್ಟು ಈ ರೀತಿ ಕಟ್ ಮಾಡಿದ್ರೆ ನೀವು ತುಂಬಾ ಸುಲಭವಾಗಿ ಇದನ್ನ ಕಟ್ ಮಾಡ್ಬೋದು. ಇದು ಎಷ್ಟು ಉದ್ದ ತಗೊಂಡಿದೀವೋ ಸೇಮ್ ಅದೇ ತರನೇ ಎಲ್ಲ ಪೀಸಸ್ನ ಸೇಮ್ ಒಂದೇ ಉದ್ದಕ್ಕೆ ನೀವು ಈ ರೀತಿ ಕಟ್ ಮಾಡ್ಕೊಂಬಿಡಿ. ನೋಡಿ, ಎಲ್ಲ ಅಷ್ಟೇ ಕಟ್ ಮಾಡಿದ್ದಾದ್ಮೇಲೆ ಎಲ್ಲ ದಾರನ ಸಪ್ರೇಟ್ ಆಗಿ ತಗೊಂಬಿಡಿ. ನೋಡಿ, ಎಲ್ಲ ತಗೊಂಡಿದ್ದೀನಲ್ಲ, ಇದನ್ನ ಒಂದೊಂದನ್ನೇ ನೀವು ಹಿಗ್ಗಿಸ್ತಾ ಬರಬೇಕು. ಹಿಗ್ಸೋದ್ರಿಂದ ಇದು ತುಂಬಾ ಚೆನ್ನಾಗಿ ಅಗಲ ಆಗುತ್ತೆ. ನೋಡಿ, ಈ ರೀತಿ ಹಿಗ್ಗಿಸ್ಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಬನ್ನಿ. ಅದು ಇಟ್ಕೊಂಡಿದ್ದಾದ್ಮೇಲೆ ಈ ರೀತಿ ಹೋಲ್ ಒಳಗಡೆಯಿಂದ ತಗೊಂಡ್ಬಿಟ್ಟು ಇದು ತುಂಬಾ ಸುಲಭವಾಗಿ ನೀವು ಈ ಮಾಪ್ನ ಮಾಡ್ಕೊಬೋದು. ಇದನ್ನ ಮಾಡಿದ್ದಾದ್ರೆ ನೀವು ಹೊರಗಡೆಯಿಂದ ತರೋ ಅವಶ್ಯಕತೆ ಇರೋದಿಲ್ಲ. ಇದು ನೀರು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೀವು ಇನ್ನೂ ಚೆನ್ನಾಗಿರೋ ಒಂದು ಬಟ್ಟೆ ತಗೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ನೀರೆಲ್ಲ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ರೀತಿ ಒಳಗಡೆ ಸೇರಿಸ್ಬಿಟ್ಟು ನಿಮ್ಗೆ ಎಷ್ಟು ದಪ್ಪ ಬೇಕಾದ್ರೂ ನೀವು ಈ ಒಂದು ಮಾಪ್ನ ಮಾಡ್ಕೊಬೋದು. ನಾನು ಎಷ್ಟು ಹೋಲ್ಸ್ ಇಟ್ಟಿದ್ದೀನೋ ಅಷ್ಟು ಮಾತ್ರ ನಾನಿಲ್ಲಿ ಹಾಕಿ ತೋರಿಸಿದ್ದೀನಿ. ನೋಡಿ, ಒಂದೊಂದು ಗಂಟು ಹಾಕಿದ್ರು ಸಾಕು, ಅದು ಓಪನ್ ಆಗೋದಿಲ್ಲ. ಯಾಕಂದ್ರೆ ಬಾಟಲ್ ಹೋಲಿಂದ ಬಂದಿರೋದನ್ನ ತಗೊಳ್ಳೋದ್ರಿಂದ ಅದು ಹೊರಗಡೆ ಹೋಗೋದಿಲ್ಲ ಫ್ರೆಂಡ್ಸ್, ಅಲ್ಲೇ ಟೈಟಾಗಿ ಕಚ್ಕೊಂಡಿರುತ್ತೆ. ನೋಡಿ, ಎಷ್ಟು ಹೋಲ್ಸ್ ಮಾಡಿದ್ದೀನೋ ಅಷ್ಟು ಹೋಲ್ಸಲ್ಲೂ ಈ ರೀತಿ ಒಂದೊಂದನ್ನ ತಗೊಂಡ್ಬಿಟ್ಟು ನೋಡಿ, ಈ ರೀತಿ ಗಂಟು ಹಾಕ್ತಾ ಬರಬೇಕು. ಈ ರೀತಿ ನೀವು ಮಾಡಿ ನೀವೇನಾದ್ರೂ ಒರೆಸಿದ್ದೆ ಆದ್ರೆ ಮನೇನ ನೀವು ಬಗ್ಗಿ ಒಂದು ಮನೇನ ಒರೆಸೋ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್. ಸುಮಾರು ಜನ ಮಾಪಲ್ಲಿ ಕ್ಲೀನ್ ಮಾಡಕ್ ಹೋಗೋದಿಲ್ಲ, ಅದು ನೀರು ಹೇಳ್ಕೊಳ್ಳೋದಿಲ್ಲ ಅಂತ. ಆ ಥರ ಇದ್ದಾಗ ನೋಡಿ, ನೀವು ಮನೆಯಲ್ಲೇ ಈ ರೀತಿ ಮಾಪ್ನ ಮಾಡ್ಕೊಂಡಿದ್ದೀರಂದ್ರೆ ತುಂಬಾ ಸುಲಭವಾಗಿ ಮನೆಯಲ್ಲಿ ನೀವು ಕ್ಲೀನಿಂಗ್ನ ಮಾಡ್ಕೊಬೋದು. ಮತ್ತೆ ನಾನು ಆ ಹೋಲ್ ಇದೆಯಲ್ಲ ಅದನ್ನ ಟೈಟ್ ಆಗಿ ಸ್ವಲ್ಪ ಸುಟ್ಕೊಂಡಿದ್ದೀನಿ. ಅಂದ್ರೆ ನಮ್ಮ ಬಾಟಲ್ಗೆ ಆಗೋ ಥರ ನಾನು ಮುಂದೆ ಸುಟ್ಕೊಂಡಿದ್ದೀನಿ. ಸುಟ್ಕೊಂಡ್ಬಿಟ್ಟು ಅದ್ರೊಳಗೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಸೇರಿಸ್ಕೊಂಡು ನೀವು ಒರೆಸಿದ್ರೆ ಅಂತೂ ಮನೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.